ಅನ್ನದಿಂದ ಒಂದು ನಾನು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈ ರೀತಿ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಮಾಡ್ಕೋಬೋದು. ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಈ ಒಂದು ಪಾತ್ರೆಗೆ ನಾನಿಲ್ಲಿ 1 ಬಟ್ಲಾಗಷ್ಟು ಅನ್ನವನ್ನು ತೊಗೊಂಡಿದ್ದೀನಿ ರೀ. ಫ್ರೆಶ್ ಆಗಿರೋ ಅನ್ನ ಆದರೂ ತೊಗೊರಿ ಅಥವಾ ರಾತ್ರಿ ಮಾಡಿ ಮಿಕ್ಕಿರೋ ಅನ್ನ ಆದರೂ ತೊಗೊರಿ. ನೀವು ಮನೇಲಿ ಡೈಲಿ ಯಾಕೆ ಯೂಸ್ ಮಾಡಿ ಅನ್ನ ಮಾಡ್ತೀರ ಇದು ಮಾಡೋ ಮುಂದೆ ಮೆತ್ತಗಾಗಿದ್ರಿ. ನಿಮ್ಮಲ್ಲಿ ಉದುರಿರೋ ಅನ್ನ ಆಯ್ತಂದ್ರೆ ಅದನ್ನೂ ನಡೀತದ್ರಿ, ಅದನ್ನು ತೊಗೊರಿ. ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ದು ಈರುಳ್ಳಿಯನ್ನೇ ಉದುದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ನೋಡಿ, ಫಸ್ಟ್ ಅನ್ನ ಈರುಳ್ಳಿಯನ್ನೇ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಮಿಕ್ಸ್ ಮಾಡಿ ಅದೇನಾಗಿರ್ತದೆ ಮ್ಯಾಶ್ ಮಾಡ್ದಂಗೆ ಆಗಿರ್ತದಲ್ರಿ, ಅದನ್ನೇ ಆ ರೀತಿನೇ ಮಾಡ್ಕೊಂಡಿದ್ದೀನಿ ನೋಡಿರಿ. ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ ರೀ. ಫಸ್ಟ್ ಅನ್ನ ಈರುಳ್ಳಿಯನ್ನೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಸೋಡಾ, ಈನೋ, ಮೊಸರು ಏನನ್ನು ಬಳಸ್ತೇನೆ ಮಾಡ್ತಾ ಇದ್ದೀನಿ ರೀ. ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, 2 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದಲ್ಲಿನೂ ಉಪ್ಪನ್ನು ಹಾಕಿ ಮಾಡಿರುವಂಥ ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋರಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್, ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು, 1 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ನೀವು ಕಿಚನ್ ಕಿಂಗ್ ಮಸಾಲ, ಪಾವ್ ಭಾಜಿ ಮಸಾಲ ಆದ್ರೂ ಹಾಕ್ಬೋದು. ಒಂದು ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲನ್ನು ಹಾಕ್ತಾ ಇದ್ದೀನಿ. ಚಾಟ್ ಮಸಾಲ ಇಲ್ಲಾಂದ್ರೆ 1 ಸ್ಪೂನ್ ಆಗಷ್ಟು ನಿಂಬೆ ರಸನ ಹಾಕ್ರಿ. ಒಂದು ಅರ್ಧ ಬಟ್ಲಾಗಷ್ಟು ಇಲ್ಲಿ ಬೈಂಡಿಂಗ್ ಸಲುವಾಗಿ ನಾನು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ತಗೊಂಡಿದ್ದೀನಿ ರೀ. ಭಾಳ ಜಾಸ್ತಿ ಹಿಟ್ಟನ್ನು ಹಾಕಬಾರ್ದು ರೀ, ಅದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ. ಇನ್ನೊಂದು ಸ್ಪೂನ್ ಆಗಷ್ಟು ಇಟ್ಕೊಂಡಿದ್ದೀನಿ ರೀ. ಈಗ ಮಿಕ್ಸ್ ಮಾಡ್ಕೋತೀನಿ. ನೀರು ಹಾಕದೇನೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕ್ರಿ. ನಿಮಗೆ ನನಗೆ ಹಿಟ್ಟು ಹಿಡಿಸ್ತದಂದ್ರೆ ಅದನ್ನೂ 1 ಸ್ಪೂನ್ ಆಗಷ್ಟು ಹಾಕೋತೀನಿ ರೀ. ಒಮ್ಮೆಲೇನೋ ಹಾಕೋಬೇಡ್ರಿ. ಹಿಟ್ಟಿನೂ ಕಡಲೆ ಹಿಟ್ಟೇನೂ ಜಾಸ್ತಿ ಆಗಬಾರ್ದು ಇದಕ್ಕೆ. ನೋಡಿ, ಅದು ಹಿಟ್ಟು ಹಿಡಿಸ್ತದೆ ಅಂತ ಹೇಳಿ ನಾನು ಅರ್ಧ ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ. ಇಲ್ಲಿ ನಿಮಗೆ ಜಾಸ್ತಿನೇ ಕ್ರಿಸ್ಪಿ ಬೇಕಂದ್ರೆ ನೀವು 1 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನಾದರೂ ಹಾಕೋಬೋದು. ಆದರೆ ಅಕ್ಕಿ ಹಿಟ್ಟು ಹಾಕಿ ಮಾಡಿದ್ದ ಬಿಸಿ ಇದ್ದಾಗ ಅಷ್ಟೇ ಚಲೋ ಇರ್ತದೆ ರೀ. ಆರದ ಮೇಲೆ ಅದು ತುತ್ತು ಸಿಗ್ತದೆ ಗಂಟ್ಲ. ನೋಡಿ, ನಾನು ನೀರು ಹಾಕದೇನೆ ಹಿಟ್ಟನ್ನು ಕಲಿಸಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿರಿ, ಇದಷ್ಟಕ್ಕೆ ಒಂದು ಅರ್ಧ ಬಟ್ಲೆ ಹಿಟ್ಟು ಕರೆಕ್ಟ್ ಆಗ್ತದೆ ರೀ. ಇದಕ್ಕೆ ಕಡಲೆ ಹಿಟ್ಟು. ಈ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ನೋಡಿ ಕಟ್ಲೆಟ್ ಥರ ಸಣ್ಣ ಮಾಡ್ಕೊತೀನಿ ರೀ. ಜಾಸ್ತಿ ಹಿಟ್ಟು ತೊಗೊಂಡ್ರು ದಪ್ಪ ಆಗಿ ತಟ್ಟಬೇಡ್ರಿ. ಅದು ಬೇಯಲಿಕ್ಕೂ ಟೈಮ್ ಜಾಸ್ತಿ ತೊಗೋತದ, ತಿನ್ನೋಕ್ಕೂ ಚೆನ್ನಾಗಿರ್ತಲ್ಲ. ಕಟ್ಲೆಟ್ ಆದ್ರೂ ಸ್ವಲ್ಪ ತೆಳುವಾಗಿನೇ ತಟ್ಟಬೇಕು. ನೋಡಿ, ಈ ರೀತಿ ತಟ್ಬಿಟ್ಟು ತೋರಿಸ್ತೀನಿ. ನೋಡಿ ಎಷ್ಟೋ ಸಲ ಅನ್ನ ಮಿಕ್ಕಿರ್ತದೆ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ತುಂಬ ಟೇಸ್ಟಿಯಾಗಿ ಮಾಡ್ತಾಯಿದ್ದೀನಿ. ನೋಡಿ, ಒಂದನ್ನು ಮಾಡಿ ತೋರಿಸಿದ್ದೀನಿ, ಇನ್ನೊಂದನ್ನು ಮಾಡಿ ತೋರಿಸ್ತೀನಿ. ನೀವು ಇದನ್ನು ಶಾಲೋ ಫ್ರೈನೂ ಮಾಡ್ಬೋದು, ಡೀಪ್ ಫ್ರೈನೂ ಮಾಡ್ಬೋದು, ನಡೀತದೆ. ಇಲ್ಲ ನಮ್ಗೆ ಎಣ್ಣೆ ನಡೀತದೆ ಅಂದ್ರೆ ಡೀಪ್ ಫ್ರೈ ಮಾಡಿ. ಕೆಲವೊಬ್ರು ಏನು ಮಾಡ್ತಾರೆ, ತುಂಬ ಎಣ್ಣೆ ಇಷ್ಟಪಡಲ್ಲ, ಅದಕ್ಕೆ ನಾನೇ ಕಡಿಮೆ ಎಣ್ಣೆಲೇ ಇದನ್ನು ಶಾಲೋ ಫ್ರೈ ಮಾಡಿಬಿಟ್ಟೇ ತೋರಿಸ್ತಾ ಇದ್ದೀನಿ. ನೋಡಿ, 2 ಮಾಡಿ ತೋರಿಸಿದ್ದೀನಿ. ನೋಡಿ, 2 ಮಾಡಿ ತೋರಿಸಿದ್ದೀನಿ. ಈಗ ಆಲ್ರೆಡಿ ಪ್ಯಾನನ್ನು ಕಾಯ್ಲಿಕ್ಕೆ ಇಟ್ಟೀನಿ ರೀ. ಎಲ್ಲವನ್ನೂ ಒಮ್ಮೆಲೆ ಏನು ಮಾಡ್ತೀನಿ, ನಾನು ರೆಡಿ ಮಾಡ್ಕೊತೀನಿ. ನೋಡಿ, ನಿಮಗೆ ಇಷ್ಟ ಅಂದ್ರೆ ನೀವೇನು ಮಾಡ್ಕೊರಿ, ಕಡಿಮೆ ಎಣ್ಣೆ ಬೇಕಂದ್ರೆ ಶಾಲೋ ಫ್ರೈ ಮಾಡ್ಕೊರಿ. ಜಾಸ್ತಿ ಎಣ್ಣೆ ಇಲ್ಲ ನಮಗೆ ಎಣ್ಣೆ ನಡೀತದ ಅಂದ್ರೆ ನೀವೇನು ಮಾಡ್ಕೋಬೋದು, ಇದನ್ನು ಡೀಪ್ ಫ್ರೈ ಮಾಡ್ಕೋಬೋದು. ನೋಡಿ, ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಪ್ಯಾನಿಗೆ ನಾನು 2 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ಕೋತಾ ಇದ್ದೀನಿ ರೀ. ಎಣ್ಣೆ ಕಾಯಿಲಿ ಮತ್ತು ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ರೀ. ಇದಕ್ಕೆ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಹಾಕ್ತೀನಿ. ಟೇಸ್ಟು ಚೆನ್ನಾಗಿ ಬರ್ತದೆ ರೀ, ನೋಡೋಕ್ಕೂ ಚೆನ್ನಾಗಿ ಕಾಣ್ತದೆ ಅಂತ ಹೇಳಿ. ಇಲ್ಲ ನಮ್ಗೆ ಬೇಡ ಅಂದ್ರೆ ನೀವು ಇದನ್ನು ಸ್ಕಿಪ್ನೂ ಮಾಡ್ಬೋದು. ಈಗ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಇವ್ರು ಒಂದೊಂದನ್ನೇ ಹಾಕಿನೇ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ನೋಡಿ, ಹೈ ಫ್ಲೇಮಲ್ಲಿ ಇಡಬೇಡ್ರಿ, ಮ್ಯಾಲೆ ಅಷ್ಟೇ ಬೇಯ್ದಂಗಾಗಿ ಒಳಗೆ ಚೆನ್ನಾಗಿ ಬೇಯೋದಿಲ್ಲ ಅದು ಅವಾಗ. ನೋಡಿ, ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಈ ರೀತಿ ಕೆಂಪಗಾಗುವವರೆಗೂ 2 ಸೈಡ್ ಬೇಯಿಸ್ಬಿಟ್ಟು ತೊಗೋತೀನಿ ರೀ. 2 ಸೈಡ್ ನೋಡಿ ಕೆಂಪಗಾಗೋದು ಬೇಗ. ನೋಡಿರಿ, ಕಡಿಮೆ ಎಣ್ಣೆಲೆ ಟೇಸ್ಟಿಯಾಗಿ ಹೆಲ್ದಿಯಾಗಿನೂ ಕೂಡ ಮಾಡ್ಕೋಬೋದು ರೀ. ನೋಡಿ, ತುಂಬಾ ಬಿಸಿ ಅದಾವ, ಒಂಚೂರು ಆರ್ಲಿರಿ. ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಾವ ಅಂತ ಹೇಳಿ. ನೋಡಿರಿ ಎಷ್ಟು ಚೆನ್ನಾಗಿ, ಎಷ್ಟು ಪರ್ಫೆಕ್ಟಾಗಿ ಬಂದಾವ. ಇವ ಅನ್ನದಿಂದ ಮಾಡಿದೆ ಅಂತ ಹೇಳಿ ಗೊತ್ತೂ ಆಗಲ್ಲ. ನೋಡಿರಿ, ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಗೆ ಕೊಡ್ಬೋದು. ಎಣ್ಣೆನೂ ಏನು ತುಂಬ ಎಳ್ಕೊಂಡಿರೋದಿಲ್ಲ ರೀ. ಎಣ್ಣೆನ ನೋಡಿರಿ ಮುರಿದ್ಬಿಟ್ಟು ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ಬಂದವು. ಇವನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಗ್ರೀನ್ ಚಟ್ನಿ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದವು. ಎಷ್ಟೋ ಸಲ ಅನ್ನ ಉಳಿದಿರ್ತದೆ, ಚಿತ್ರಾನ್ನ ಮಾಡ್ಕೊಂಡಿರ್ತೀರಿ, ಅದನ್ನ ಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಅನ್ನ ಉಳಿದಿತ್ತಂದ್ರೆ ಯಾವ ರೆಸಿಪಿಗಳನ್ನ ಮಾಡ್ತೀರಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಅನ್ನದಿಂದ ಮಾಡಿರುವಂಥ ಕಟ್ಲೆಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ.
ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಎಷ್ಟೋ ಹೊಸ ಹೊಸ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ, ಆದರೆ ಈ ರೀತಿ ಅಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ. ಈಸಿನೂ ಟೇಸ್ಟಿನೂ, ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಇದನ್ನು ಮಾಡ್ಕೋಬೋದು. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಈ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಅನ್ನವನ್ನು ತೊಗೊಂಡಿದ್ದೀನಿ. ನೀವು ಫ್ರೆಶ್ ಆಗಿ ಮಾಡಿರೋ ಅನ್ನ ಆದರೂ ತೊಗೋರಿ, ಅಥವಾ ರಾತ್ರಿ ಮಿಕ್ಕಿರೋ ಅನ್ನ ಆದರೂ ತೊಗೋರಿ. ನಾನಿಲ್ಲಿ 2 ಬಟ್ಲಷ್ಟು ಅನ್ನವನ್ನು ತೊಗೊಂಡಿದ್ದೀನಿ. ನೋಡಿರಿ, ಈ ಬಟ್ಟಲಲ್ಲಿ ನಾನು 2 ಬಟ್ಲಷ್ಟು ಅನ್ನ ತೊಗೊಂಡಿದ್ದೀನಿ. ಡೈಲಿ ಮನೆಯಲ್ಲಿ ಯಾವ ಅನ್ನವನ್ನು ಮಾಡ್ತಿರಲ್ಲ ಅದನ್ನೇ ತೊಗೋರಿ. ಈ ಮಿಕ್ಸಿ ಜಾರಿಗೆ ಇದನ್ನು ಹಾಕ್ತೀನಿ. ಇದು ಉದುರಾಗ್ಯದ. ಮೆತ್ತಗಿರೋ ಅನ್ನ ಇದ್ರೆ ನೀವು ತೊಗೋರಿ, ಅದನ್ನೂ ನಡೀತದೆ. ನೋಡಿ, ಇದಕ್ಕೆ ನಾನು ಮೊಸರನ್ನು ಹಾಕ್ತಾಯಿದ್ದೀನಿ. 2 ಸ್ಪೂನ್ ಆಗಷ್ಟು ಮೊಸರನ್ನು ಹಾಕ್ತೀನಿ. ಹುಳಿ ಮೊಸರು, ಸಪ್ಪಗಿರೋ ಮೊಸರು ಯಾವುದಾದ್ರೂ ನಡೀತದೆ ರೀ. ಈಗ ಇದನ್ನು ನೀರು ಹಾಕ್ದೇನೆ ನುಣ್ಣಗೆ ರುಬ್ಕೋತೀನಿ ರೀ. ನೋಡಿ, ಅನ್ನ ಮೊಸರನ್ನ ಚೆನ್ನಾಗಿ ರುಬ್ಕೊಂಡಿದ್ದೀನಿ ರೀ. ಇದನ್ನೊಂದು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ, ಈಗ ರುಬ್ಕೊಂಡಿರೋದನ್ನು ಇದರಲ್ಲಿ ಹಾಕ್ತೀನಿ ರೀ. ಇಲ್ಲಿ ನಾನು ಸೋಡಾದು ಬಳಸ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದರಲ್ಲಿ ನನಗೆ ಅನ್ನ ಮೊಸರು ರುಬ್ಕೊಂಡಿರೋದನ್ನು ಹಾಕ್ತೀವಿ. ಇದಕ್ಕೆ ನಾನು 2 ಸ್ಪೂನ್ ಆಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೇವಲ್ರಿ, ಇದನ್ನು ಹಾಕ್ತಾಯಿದ್ದೀನಿ. ಮತ್ತು ಇದು ಹಸಿ ರವೆ. 2 ಸ್ಪೂನ್ ಆಗಷ್ಟೇ ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದರಿಂದ ಕ್ರಿಸ್ಪಿನೂ ಆಗ್ತಾವೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಅನ್ನದಲ್ಲಿನೂ ನಾನು ಉಪ್ಪನ್ನು ಹಾಕಿ ಮಾಡೋದ್ರಿಂದ ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋರಿ. 1 ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ರೀ. ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸಣ್ಣದಾಗಿನೇ ಕಟ್ ಮಾಡಿರಿ, ದಪ್ಪದಾಗಿ ಕಟ್ ಮಾಡಬೇಡ್ರಿ. 2 ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪಿದ್ರೆ ಅದನ್ನೂ ಕಟ್ ಮಾಡಿ ಹಾಕಿರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಸ್ವಲ್ಪ ಹಸಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೀವು ತುರಿದು ಬಿಟ್ಟು ಹಾಕ್ಬೋದ್ರಿ. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ನೋಡಿ, ಆ ರುಬ್ಕೊಂಡಿರೋ ಅನ್ನದ ಜೊತೆ ಇದೆಲ್ಲ ಮಿಕ್ಸ್ ಆಗಲಿ ರೀ. ರವೆ, ಹಿಟ್ಟು, ಈರುಳ್ಳಿ ಅದೆಲ್ಲ. ನೋಡಿ, ಇಲ್ಲಿ ನಾನು ಯಾವುದೇ ರೀತಿ ನೀರನ್ನು ಹಾಕ್ತೇನೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ರುಬ್ಕೊಳ್ಳೋ ಮುಂದೂ ನೀರು ಹಾಕಿರಿ. ನೋಡಿ, ಈ ರೀತಿ ಇರಬೇಕು ರೀ. ತುಂಬಾ ಜಿಗಿ ಇರ್ತದೆ ರೀ ಇದು. ನೋಡಿ, ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ. ನೋಡಿ, ಇದರೊಳಗಿನ ಹಾಕಿರುವ ರವೆ ಸ್ವಲ್ಪ ಚೆನ್ನಾಗಿ ನೆನೆಲಿ ರೀ. ಇದಕ್ಕೆ ನಾನು ಮುಚ್ಚಿ ಒಂದು 15 ನಿಮಿಷ ತೆಗೆದಿಡ್ತೀನಿ ರೀ. ನೋಡಿರಿ, ಈಗ 15 ನಿಮಿಷ ಆದಮೇಲೆ ರವೆನೂ ಚೆಂದಾಗಿ ನೆಂದಿರ್ತದೆ ರೀ. ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ ರೀ. ಇದಕ್ಕೆ ನಾನೀಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತೀನಿ ರೀ. ನೋಡಿ, ಈಗ ನಾನು ಸಣ್ಣ ಈಗ ವಡ ಮಾಡ್ಕೋತೀನಿ ರೀ. ನೋಡಿ, ಈ ರೀತಿ ಕೈಗೆ ಎಣ್ಣೆ ಹಚ್ಕೊಂಡು ಮಾಡ್ಕೋಬೋದು, ಅಥವಾ ನೀವು ಬಟರ್ ಪೇಪರ್ ಮೇಲೂ ಮಾಡ್ಕೋಬೋದು. ನೋಡಿ, ತುಂಬ ಏನು ದಪ್ಪಾಗಿ ತಟ್ಟಬೇಡ್ರಿ. ನೋಡಿ, ಇಷ್ಟಿಷ್ಟೇ ಹಿಟ್ಟು ತೊಗೊಂಡು ನೋಡಿ ವಡೆ ಶೇಪ್ದಲ್ಲಿ ಒಂದನ್ನು ಮಾಡಿ ತೋರಿಸಿದ್ದೀನಿ. ನೋಡಿರಿ, ಇನ್ನೊಂದನ್ನು ಮಾಡಿ ತೋರಿಸ್ತೀನಿ. ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ತೊಗೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ನೋಡಿ, 2 ಮಾಡಿ ತೋರಿಸಿದ್ದೀನಿ ನಾನು. ನೋಡಿ, ಈಗ ಉಳಿದಿರೋ ಹಿಟ್ಟಲಿನ ಒಮ್ಮೆಲೆ ರೆಡಿ ಮಾಡಿ ಇಟ್ಕೋತೀನಿ ರೀ ನಾನು. ನೋಡಿ, ಒಮ್ಮೆಲೆ ಎಲ್ಲ ವಡೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಎಣ್ಣೆಯನ್ನು ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ನೋಡಿ, ಎಣ್ಣೆನೂ ಚೆನ್ನಾಗಿ ಕಾಯ್ದದ ರೀ. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿನೇ ಇರಲಿ ರೀ. ನೋಡಿ, ಈಗ ಒಂದೊಂದನ್ನು ಹಾಕಿ ನಾನು ಡೀಪ್ ಫ್ರೈ ಮಾಡ್ತೀನಿ. ನೋಡಿ, ಉದ್ದಿನಬೇಳೆ ನೆನೆಯೋದು ರುಬ್ಬೋದಕ್ಕಿಂತ ಬೇಗನೆ ಅನ್ನ ಮಿಕ್ಕಿತ್ತಂದ್ರೂ ಈ ರೀತಿಯನ್ನು ಇನ್ಸ್ಟೆಂಟಾಗಿ ನಾವು ಇದನ್ನು ವಡೆಯನ್ನು ಮಾಡ್ಕೋಬೋದು ರೀ. ತುಂಬಾ ಟೇಸ್ಟಿಯಾಗಿರ್ತವೆ. ನೋಡಿರಿ, ಕಲರ್ನೂ ತುಂಬಾ ಚೆನ್ನಾಗಿ ಬಂದದ ರೀ. ಎಷ್ಟು ಕರೆದ್ರೆ ಸಾಕ್ರಿ. ನೋಡಿ, ತುಂಬಾ ಚೆನ್ನಾಗಿ ಬಂದ. ಆ ರವೆ ಅಕ್ಕಿ ಹಿಟ್ಟಿನಿಂದ ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು, ಟೇಸ್ಟೂ ಚೆನ್ನಾಗಿ ಬರುತ್ತೆ. ತುಂಬ ಎಣ್ಣೆನೂ ಹಿಡಿಯಲ್ರಿ ಇವು. ನೋಡಿ, ಬಿಸಿ ಬಿಸಿಯಾಗಿರುವಂಥ ವಡೆ ರೆಡಿ ಆಗ್ಯಾವ್ರಿ. ನೋಡಿ, ಎಲ್ಲವನ್ನು ನಾನು ಒಮ್ಮೆಲೆ ಕರೆದ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ತುಂಬಾ ಕ್ರಿಸ್ಪಿಯಾಗಿರ್ತಾವೆ ರೀ. ನೋಡಿ, ರವೆಯಿಂದ ಅಕ್ಕಿ ಹಿಟ್ಟಿನಿಂದ ಎಣ್ಣೆನೂ ಹಿಡಿಯಲ್ರಿ. ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ಇವ್ನು ಬಿಸಿ ಬಿಸಿ ನೀವು ಹೀಗೇನೂ ತಿನ್ಬೋದು, ಕೊಬ್ಬರಿ ಚಟ್ನಿ ಜೊತೆ ತಿನ್ಬೋದು, ಸಾಸ್ ಜೊತೆನೂ ತಿನ್ಬೋದು. ನೋಡಿರಿ, ನಾನು ಮುರಿದು ಬಿಟ್ಟು ತೋರಿಸಿದ್ದೀನಿ ರೀ. ತುಂಬಾ ಟೇಸ್ಟಿಯಾಗಿರುವಂಥ ಅನ್ನದಿಂದ ಮಾಡಿರುವ ವಡೆ ರೆಡಿ ಆಗ್ಯಾವ್ರಿ. ನೋಡಿ, ತುಂಬಾ ಟೇಸ್ಟಿಯಾಗಿರುವಂಥ ವಡೆ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ಟ್ರೈ ಮಾಡಿ ನೋಡಿರಿ.
ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಎಷ್ಟೋ ಸಲ ಅನ್ನ ಮಾಡಿದಾಗ ಅನ್ನ ಉಳ್ಕೊಂಡಿರ್ತದೆ ರೀ. ಅದನ್ನ ನೀವು ಚಿತ್ರಾನ್ನ ಮಾಡ್ಕೊಂಡಿರ್ತೀರಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಒಗ್ಗರಣೆ ಹಾಕ್ಕೊಂಡು ತಿಂದಿರ್ತೀರಿ. ಅದೇ ಉಳಿದಿರುವ ಅನ್ನದಿಂದ ತುಂಬಾನೇ ಸಾಫ್ಟ್ ಆಗಿ ಟೇಸ್ಟಿ ಆಗಿರುವಂಥ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಡ್ಬೋದು, ಅಥವಾ ಬೆಳಗ್ಗೆ ಏನೂ ಮಾಡಿಲ್ಲ ಅಂದ್ರೂ ಇನ್ಸ್ಟೆಂಟ್ ಆಗಿ ಈ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು. ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು 1 ಪ್ಲೇಟ್ ಆಗಷ್ಟೇ ಅನ್ನ ತೊಗೊಂಡಿದ್ದೀನಿ. ಅಂದರೆ ಇದು 2 ಬಟ್ಲಾಗಷ್ಟೇ ಅನ್ನ ಅದ್ರಿ. ರಾತ್ರಿ ಮಾಡಿ ಮಿಕ್ಕಿರೋ ಅನ್ನ ಆದರೂ ತೊಗೊರಿ, ಅಥವಾ ಫ್ರೆಶ್ ಆಗಿರೋ ಅನ್ನ ಆದರೂ ತೊಗೊರಿ, ಯಾವ್ದಾದ್ರು ನಡೀತದೆ. ಮನ್ಯಾಗ ಡೈಲಿ ಯಾವ ಅನ್ನ ಮಾಡ್ತಿರಲಿ ಅದನ್ನೇ ನೀವು ತೊಗೊರಿ. ನೋಡಿ, ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ರೀ. ಇದಕ್ಕೆ ನಾನು ಅರ್ಧ ಬಟ್ಲಾಗಷ್ಟೇ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ. ಅದರಲ್ಲೇ 1 ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾ ಇದ್ದೀನಿ. ಸಪ್ಪಗಿರೋ ಮೊಸರನ್ನ ಹಾಕ್ರಿ, ಹುಳಿ ಮೊಸರು ಬೇಡ್ರಿ. ನೋಡಿ, 1 ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ. ನೋಡಿ, ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ದೋಸೆ ಹಿಟ್ಟಿನ ಹದಕ್ಕನೆ ಮತ್ತೆ ಬೇಕಂದ್ರೆ ನೀರನ್ನು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊತೀನಿ ರೀ. ನೋಡಿ, ಇನ್ನೊಂದು ಬಟ್ಲಾಗಷ್ಟು ನೀರನ್ನು ಹಾಕ್ಕೊಂಡು ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ರೀ. ನೋಡಿ, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಅನ್ನ ಎಲ್ಲ ರುಬ್ಬಿ ರೆಡಿ ಆಗಿದ್ರಿ. ಈಗ ಇದನ್ನು ಈ ಪಾತ್ರೆಗೆ ಹಾಕೋತೀನಿ ರೀ. ಬೆಳಗ್ಗೆ ಗಡಿಬಿಡಿಯಲ್ಲಿನೂ ನೀವು 10 ನಿಮಿಷದಲ್ಲಿ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬೋದು ರೀ. ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ 1 ಚಿಟಿಕೆ ಸೋಡಾನ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನ್ಗಿಂತನೂ ಕಡಿಮೆ ಹಾಕ್ರಿ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ, ಮಿಕ್ಸ್ ಆಗಿ ರೆಡಿ ಆಗಿದ್ರಿ. ತೆವೆಯನ್ನು ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟೀನಿ ರೀ. ತೆವೆನೂ ಕಾಯ್ದದ್ರಿ. ನೋಡ್ರಿ, ಈ ಈರುಳ್ಳಿದಿಂದ ಸ್ವಲ್ಪ ಆ ತೆವೆಗೆ ಎಣ್ಣೆನ ಹಚ್ಕೊಂಡಿದ್ದೀನಿ ರೀ ನಾನು. ನೋಡ್ರಿ, ಈಗ ದೋಸೆಯನ್ನು ಹಾಕಿ ತೋರಿಸ್ತೀನಿ ರೀ. ಇವು ಸಾಫ್ಟ್ ದೋಸೆ ಬರ್ತವೆ ರೀ. ನೋಡಿ, ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕ್ತೀನಿ ರೀ. ನೀವು ತುಪ್ಪನೂ ಹಾಕೋಬಾರ್ದು, ನಡೀತದೆ. ಈಗ ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ತೀನಿ ರೀ. ನೋಡಿ, ಚೆನ್ನಾಗಿ ದೋಸೆ ನೋಡ್ರಿ ಎಷ್ಟು ಚೆನ್ನಾಗಿ ಗುಳಿ ಗುಳಿ ಥರ ಎಷ್ಟು ಚೆನ್ನಾಗಿ ಬಂದದ್ದು. ಇದೇ ರೀತಿ ಬಂದ್ರೆ ದೋಸೆ ತುಂಬಾ ಟೇಸ್ಟ್ ಚೆನ್ನಾಗಿರ್ತದೆ. ನೋಡಿ, ಎಷ್ಟು ಕೆಂಪಗಾಗಿ ಎಷ್ಟು ಚೆನ್ನಾಗಿ ಬಂದದ್ದು ನೋಡ್ರಿ ದೋಸೆ. ನಿಮ್ಗೆ ನೋಡ್ರೇ ಗೊತ್ತಾಗ್ತೈತಿ. ಇನ್ನೊಂದು ದೋಸೆಯನ್ನು ನಾನು ನಿಮಗೆ ಹಾಕಿ ತೋರಿಸ್ತೀನಿ ನೋಡ್ರಿ. ನೋಡಿ, ಇವತ್ತು ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ಗೆ ಏನೂ ಮಾಡ್ಕೊಂಡಿಲ್ಲ, ಅಕ್ಕಿ ಬೇಳೆ ನೆನೆ ಹಾಕಿಲ್ಲ, ರುಬ್ಬಿಲ್ಲ ಅಂದ್ರೂ ನೀವು ಇದನ್ನು ಇನ್ಸ್ಟೆಂಟಾಗಿ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು. ಮಕ್ಕಳಿಗೆ ಈ ರೀತಿ ಚಟ್ನಿ ಒಂದು ಮಾಡಿಬಿಟ್ರು ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ ರೀ. ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ನೀವು ಚಟ್ನಿ ಮಾಡಿ ಹಾಕ್ಕೊಡ್ಬೋದು. ನೋಡಿ, ಎಷ್ಟು ತೂತಾಗಿ ಎಷ್ಟು ಚೆನ್ನಾಗಿ ದೋಸೆ ಬಂದದ್ದು ನೋಡಿ. ನೋಡಿರಿ, ಚಿತ್ರಾನ್ನ, ಒಗ್ಗರಣೆ ಏನೇನೋ ಮಾಡ್ಕೊಂಡು ತಿಂದಿರ್ತೀರಿ. ಆದರೆ ಈ ಉಳಿದಿರೋ ಅನ್ನದಿಂದ ಈ ರೀತಿ ದೋಸೆನೂ ಮಾಡ್ಕೊರಿ. ನೋಡ್ರಿ, ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ತೂತಾಗಿ ಎಷ್ಟು ಚೆನ್ನಾಗಿ ದೋಸೆ ಬಂದಾವ ನೋಡ್ರಿ. ಈ ರೀತಿ ದೋಸೆ ಬಂದ್ರೆ ದೋಸೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಮತ್ತು ಎಷ್ಟು ಸಾಫ್ಟ್ ಅದಾವೆ ನೋಡ್ರಿ. ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟ್ ಆಗಿರ್ತಾವೆ ರೀ ದೋಸೆ. ನೋಡಿ, ಈ ರೀತಿ ಮಾಡ್ಕೊಂಡು ಒಂದು ಚಟ್ನಿ ಮಾಡ್ರೆ ನೀವು ಬೆಳಗ್ಗೆ 10 ನಿಮಿಷದಲ್ಲೇ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬೋದು ರೀ. ನೋಡಿ, ತುಂಬಾ ಚೆನ್ನಾಗಿ ಬಂದವ್ರಿ ಇದು ದೋಸೆ. ನೋಡಿ, ನಾನಿಲ್ಲಿ ಪುಟಾಣಿ ಹಿಟ್ಟಿನ ಚಟ್ನಿ ಮತ್ತು ಆಲೂಗಡ್ಡೆ ಗ್ರೇವಿ ಮಾಡಿದ್ದೀರಿ. ಅದನ್ನೇ ನೋಡಿ, ಈ ಪುಟಾಣಿ ಹಿಟ್ಟಿನ ಚಟ್ನಿ ಜೊತೆನೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಈ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನೀವು ಇದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ ಹೆಂಗೆ ಬಂದದಂತ ಹೇಳಿ. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಅನ್ನ ಉಳಿದಿತ್ತಂದ್ರೆ ನೀವು ಇದನ್ನು ಒಗ್ಗರಣೆ ಹಾಕೊಂಡಿರ್ತೀರಿ, ಚಿತ್ರಾನ್ನ ಮಾಡ್ಕೊಂಡಿರ್ತೀರಿ, ಅಥವಾ ಅನ್ನದಿಂದ ಬೇರೆ ಬೇರೆ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಟ್ರೈ ಮಾಡಿರ್ತೀರಿ. ನಾನು ಇದೇ ಅನ್ನದಿಂದ ಸಾಯಂಕಾಲದ ತಿಂಡಿ ಅಥವಾ ಟೀ ಟೈಮ್ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈ ರೀತಿ ಅಂತೂ ನೀವು ಖಂಡಿತನೂ ಟ್ರೈ ಮಾಡಿರಲ್ರಿ. ಮತ್ತು ಇದು ಅನ್ನದಿಂದ ಮಾಡ್ಯೋದಂತ ಹೇಳಿ ಗೊತ್ತೂ ಆಗಲ್ಲ ರೀ. ತುಂಬ ಈಸಿನೂ ಟೇಸ್ಟಿನೂ. ಇದು ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರು ಕೂಡ ತುಂಬಾ ಇಷ್ಟ ಆಗ್ತದೆ. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವೆ ರೀ. ನೀವು ಇದನ್ನು ಒಮ್ಮೆ ಮಾಡ್ಕೊಂಡು ತಿಂದ್ರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ಮತ್ತು ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ನನ್ನ ರೀತಿಯಲ್ಲೊಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈಗ ಒಂದು ಮಿಕ್ಸಿ ಜಾರಿಗೆ ನಾನು 1 ಬಟ್ಲಾಗಷ್ಟು ಅನ್ನ ತೊಗೊಂಡಿದ್ದೀನಿ. ನೀವು ಫ್ರೆಶ್ ಆಗಿರುವ ಅನ್ನ ತೊಗೊರಿ, ಅಥವಾ ರಾತ್ರಿ ಮಿಕ್ಕಿರುವ ಅನ್ನ ಆದ್ರೂ ತೊಗೊರಿ, ಯಾವುದಾದ್ರೂ ನಡೀತದೆ. ಇದಕ್ಕೊಂದು ನಾನು 4 ಸ್ಪೂನ್ ಆಗಷ್ಟು ನೀರನ್ನು ಹಾಕೋತೀನಿ ರೀ. ನೋಡಿ, 3 ಸ್ಪೂನು 4 ಸ್ಪೂನು ಅಷ್ಟನ್ನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೋತೀನಿ ರೀ ಇದನ್ನು. ನೋಡಿ, ಯಾವುದೇ ರೀತಿ ಅನ್ನದ ಅಗಳದು ಉಳಿಬಾರ್ದು, ಆ ರೀತಿ ರುಬ್ಕೋರಿ. ನೋಡಿ, ಈ ಥರ ಫೈನ್ ಪೇಸ್ಟ್ ಆಗಬೇಕ್ರಿ ಅದು. ನೋಡಿ, ಈಗ ಇದು ಕರೆಕ್ಟಾಗಿ ರುಬ್ಬಿದ್ರಿ. ನಾನು ಇದನ್ನು ಒಂದು ಸ್ವಲ್ಪ ಸೈಡ್ಗೆ ಇಡ್ತೀನಿ. ಈಗ ಒಂದು ಪಾತ್ರೆಗೆ ನಾನು 1 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ನೀವು ಇದ್ರ ಬದಲಿ ಪುಟಾಣಿ ಹಿಟ್ಟು ಅಥವಾ ಹುರುಗಡ್ಲೆ ಹಿಟ್ಟನ್ನಾದ್ರೂ ತೊಗೋಬೋದು ರೀ. ಇದಕ್ಕೆ ನಾನು 3 ಸ್ಪೂನಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಮನೆಯಲ್ಲಿ ಮಾಡಿರೋದಾದರೆ ತೊಗೋರಿ, ಅಥವಾ ಹೊರಗಡೆಯಿಂದ ರೆಡಿಮೇಡ್ ತಂದಿರೋದು ಯಾವುದಾದ್ರೂ ನಡೀತದೆ.
ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ರೀ. ಟೇಸ್ಟು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಒಂದು ಸ್ವಲ್ಪ ಅರಿಶಿನ, ಒಂದು ಚಿಟಿಕೆ ಹಾಕಿರಿ. ಸಣ್ಣ ಸ್ಪೂನಿಂದ 1 ಸ್ಪೂನ್ ಹಾಕತ್ತೀನಿ ರೀ. ಇದು ದೊಡ್ಡ ಸ್ಪೂನಿಂದನೇ ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಿದ್ರಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಸ್ವಲ್ಪ ಧನಿಯಾ ಪೌಡ್ರು 1/4 ಟೀ ಸ್ಪೂನ್ ಆಗಷ್ಟು, ಅದರದ್ದು ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ. ಹಿಂಗು ಡೈಜೆಷನ್ಗೂ ಒಳ್ಳೇದು ರೀ, ಮತ್ತು ಟೇಸ್ಟೂ ಚೆನ್ನಾಗಿರ್ತದೆ ರೀ. ಇದ್ರಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಅಜ್ವಾನನ್ನು ನಾನು ಕ್ರಷ್ ಮಾಡಿ ಅಥವಾ ಕೈಯಲ್ಲಿ ಈ ರೀತಿ ತಿಕ್ಕಿ ಹಾಕೊಂಡ್ರಿ. ತಿಕ್ಕಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಕೊಡ್ತದೆ ರೀ ಅಜ್ವಾನ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದಲ್ಲೇನೂ ನಾನು ಉಪ್ಪು ಹಾಕಿ ಮಾಡ್ಕೊಂಡ್ರಿಂದ ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋರಿ. ಈಗ ಇದನ್ನು ಮಿಕ್ಸ್ ಮಾಡೋಣ್ರಿ. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ. ಆ ಹಿಟ್ಟು ಮಸಾಲೆಗಳು ಮಿಕ್ಸ್ ಆಗ್ಯಾವ್ರಿ. ಇಲ್ಲ ನಾನು 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಕಾಯಿಸಿ ಹಾಕ್ತಾಯಿದ್ದೀನಿ. ಇದು ಎಷ್ಟು ಕಾಯ್ದಿರ್ಬೇಕಂದ್ರೆ ಹಿಟ್ಟಿನಲ್ಲಿ ಹಾಕಿದ್ಮೇಲೆ ಈ ರೀತಿ ಬಬಲ್ಸ್ ಬರ್ಬೇಕು ರೀ. ಅಂದರೆ ಇದು ಕರೆಕ್ಟಾಗಿ ಎಣ್ಣೆ ಕಾಯ್ದಂಗೆ ರೀ. ಎಣ್ಣೆ ತುಂಬಾ ಬಿಸಿ ಇರ್ತದೆ. ಫಸ್ಟ್ ನಾನು ಸ್ಪೂನ್ದಿಂದನೇ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಆ ಕಾಯ್ದಿರುವ ಎಣ್ಣೆ ಹಿಟ್ಟಿಗೆ ಚೆಂದಂಗೆ ಹತ್ಬೇಕು ರೀ. ಅದು ನೋಡಿ, ಫಸ್ಟ್ ಸ್ಪೂನಿಂದ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಆರಿದ ಮೇಲೆ ನನ್ನ ಕೈಯಿಂದನೇ ಮತ್ತೆ ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ, ಆ ಹಿಟ್ಟಿಗೆ ಚೆಂದಂಗೆ ಆ ಎಣ್ಣೆ ಹಚ್ಕೊಂಡಿದ್ದೀನಿ ರೀ. ಈಗ ನಾನು ಆ ರುಬ್ಬಿಟ್ಕೊಂಡಿರುವ ಅನ್ನವನ್ನು ಹಾಕ್ತಾಯಿದ್ದೀನಿ. ಫಸ್ಟ್ ನಾನು ಹಾಕಿದ್ದೀನಿ. ಈಗ ಇದನ್ನು ನಾನು ಆ ರುಬ್ಬಿರೋ ಅನ್ನ ಜೊತೆನೇ ಫಸ್ಟ್ ಕಲಸಿ ಮಿಕ್ಸ್ ಮಾಡ್ಕೋತೀನಿ ರೀ. ಫಸ್ಟ್ ನೀರನ್ನು ಹಾಕ್ಬಿಟ್ರಿ. ಆಮೇಲೆ ನೋಡಿಕೊಂಡು 1 ಸ್ಪೂನು 2 ಸ್ಪೂನು ಇಷ್ಟೇ ನೀರನ್ನು ಹಿಡಿಸ್ತದೆ ರೀ. ಕಡಲೆ ಹಿಟ್ಟು ತುಂಬಾ ಜಿಗಿ ಇರ್ತದೆ, ತುಂಬಾ ಕೈಗೂ ಅಂಟ್ಕೋತದೆ ನೋಡಿ. ಸ್ವಲ್ಪ ಸ್ವಲ್ಪ ಕಂಪ್ಲೀಟಾಗಿ ಫಸ್ಟ್ ಅದನ್ನು ರುಬ್ಬಿರೋ ಅನ್ನದಲ್ಲೇ ಕಲಿಸ್ಕೊರಿ. ಆಮೇಲೆ ಸ್ವಲ್ಪನೇ ನೀರು ಹಾಕಿ ನಾನು ಅಷ್ಟು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನು ನಿಮಗೆ ಹಿಟ್ಟನ್ನು ಕಲಿಸಿ ತೋರಿಸ್ತೀನಿ. ನಾನು ತುಂಬ ಗಟ್ಟಿನೂ ಏನು ಕಲಿಸಲ್ಲ. ನಾನು ಒಂದು 2 ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ಕೊಂಡಿದ್ದೀನಿ ರೀ ನಾನು. ನೋಡಿ, ಕಡಲೆ ಹಿಟ್ಟು ತುಂಬಾ ಜಿಗಿರ್ತದೆ, ತುಂಬ ಕೈಗೂ ಅಂಟ್ಕೋತದೆ ನೋಡಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಮ. ತುಂಬ ಗಟ್ಟಿನ ಮಾಡಿದರೆ ತುಂಬ 2 ಸ್ಪೂನ್ ಆಗಷ್ಟೇ ನೀರನ್ನು ಹಿಡ್ದದ್ರಿ. ಇಷ್ಟೇ ಸಾಫ್ಟ್ ಇದ್ರೇ ಸಾಕು ರೀ. ಈಗ ಹಿಟ್ಟು ಕರೆಕ್ಟಾಗಿ ರೆಡಿ ಆಗ್ಯದ ರೀ. ನೋಡಿ, ಇದಕ್ಕೊಂದು ಸ್ವಲ್ಪ ನಾನು ಎಣ್ಣೆನ ಹಚ್ತೀನಿ ರೀ. ಒಂದು ಸ್ವಲ್ಪ ಎಣ್ಣೆ ಹಚ್ತೀನಿ ರೀ. ಈಗ ಇದು ಕರೆಕ್ಟಾಗಿಯೇ ರೆಡಿ ಆಗ್ಯದ ನೋಡಿ. ಕರೆಕ್ಟಾಗಿ ರೆಡಿ ಆಗಿದೆ. ನಾನು ಇಲ್ಲಿ ಚಕ್ಲಿ ಮಾಡೋ ಮಣಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ದಪ್ಪ ಶೇವಿನ ಸಾಚನ್ನು ಹಾಕ್ತಾಯಿದ್ದೀನಿ. ನೀವು ಸಣ್ಣ ಶೇವಿನ ಬೇಕಂದ್ರೆ ಅದನ್ನೂ ಹಾಕ್ಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊರಿ. ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ತೀನಿ ರೀ. ಎಣ್ಣೆ ಹಚ್ಚೋದ್ರಿಂದ ಏನಾಗ್ತೈತಿ, ಹಿಟ್ಟು ಅಂಟುಗೊಳ್ಳಲ್ಲ ರೀ. ನೋಡಿ, ಎಣ್ಣೆಯನ್ನು ಹಚ್ಚಿದ್ದೀನಿ. ಈಗ ಹಿಟ್ಟನ್ನು ತಗೋತೀನಿ ರೀ. ಇದನ್ನು ನಾನು ಅದೇ ಚಕ್ಲಿ ಮಾಡೋ ಮಣಿ ಇದ್ರ ಥರನೇ ಉದ್ದಕ್ಕಾಗಿ ಮಾಡಿಕೊಂಡು ಆ ಹಿಟ್ಟನ್ನು ಅದ್ರೊಳಗೆ ಹಾಕೋತೀನಿ ರೀ. ನೋಡಿ, ಈ ಥರ ಉಳ್ಳಿ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೇ ಹಾಕಿ ಕ್ಯಾಪನ್ನು ಹಾಕೊಂಡ್ರಿ. ಅದು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ ನಾನು. ನೋಡಿ, ಎಣ್ಣೆ ಕಾಯ್ದದ ನೋಡಿ. ಎಣ್ಣೆ ಪರ್ಫೆಕ್ಟಾಗಿ ಕಾಯ್ದದ. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ರೀ. ಕರಿ ಮುಂದೆ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಅಥವಾ ಲೋ ಫ್ಲೇಮ್ದಲ್ಲಿ ಇಟ್ಟೇ ಕರಿಬೇಕು ರೀ. ನೋಡಿ, ನೀವು ಫಸ್ಟ್ ಪೇಪರ್ ಮೇಲೆ ಹಾಕ್ಕೊಂಡು ಇದ್ರೊಳಗೆ ಎಣ್ಣೆ ಒಳಗೆ ಹಾಕ್ಬೋದು. ಅಥವಾ ನಾನಿಲ್ಲಿ ಡೈರೆಕ್ಟಾಗಿ ಎಣ್ಣೆಯಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲ ತುಂಬ ಕೈಗೆ ಬಿಸಿ ಹತ್ತದಂದ್ರೆ ನೀವು ಪೇಪರ್ ಮೇಲೆ ಅದು ಹಾಕ್ಕೊಂಡು ಇದ್ರೊಳಗೆ ಹಾಕ್ರಿ. ನಡೀತದೆ ನೋಡಿ. ತಿರುಗಿ ಬೇಯಿಸೋಣ್ರಿ. ನೋಡಿ, ಮೀಡಿಯಮ್ ಅಥವಾ ಲೋ ಫ್ಲೇಮ್ದಲ್ಲಿ ಇಟ್ಟೇ ಬೇಯಿಸ್ರಿ. ನೋಡಿ, ಬಬಲ್ಸ್ ಬರೋದು ಕಂಪ್ಲೀಟಾಗಿ ಕಡಿಮೆ ಆದಮೇಲೆ ಕರೆಕ್ಟಾಗಿ ಕರೆದಂದ್ರೆ ನೋಡಿ, ಕಲರ್ನೂ ತುಂಬಾ ಚೆನ್ನಾಗಿ ಬಂದಿರ್ತದೆ ರೀ. ಮತ್ತು ಒಟ್ಟನೆ ಎಣ್ಣೆನೂ ಹಿಡ್ಕೊಳ್ಳಲ್ರಿ ಇವು. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿರ್ತವೆ ನೋಡಿ. ತುಂಬಾ ಡ್ರೈ ಇರ್ತವೆ, ಒಟ್ಟೆ ಎಣ್ಣೆ ಹಿಡ್ಕೊಳ್ಳಲ್ಲ, ತುಂಬಾ ಕ್ರಿಸ್ಪಿಯಾಗಿರ್ತವೆ ರೀ. ನೋಡಿ, ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕೋತೀನಿ. ಇದೊಂದು ಸ್ವಲ್ಪ ತಾರ್ಲಿ ರೀ. ನಾನು ಏನು ಮಾಡ್ತಿದ್ದೀನಿ, ಇನ್ನೊಂದನ್ನು ನಿಮಗೆ ಹಾಕಿ ತೋರಿಸ್ತೀನಿ ರೀ. ನಿಮಗೆ ಸಣ್ಣ ಶೇವ್ ಇಷ್ಟ ಅಂದರೆ ಅದನ್ನು ನೀವು ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಇಷ್ಟ ಅಂದರೆ ಆ ರೀತಿ ಮಾಡ್ಕೊರಿ. ನೋಡಿ, ಇದು ಮಿಕ್ಕಿರುವ ಅಂದಿನ ನಾವು ಒಗ್ಗರಣೆ ಮಾಡ್ಕೊಂಡಿರ್ತೀವಿ, ಚಿತ್ರಾನ್ನ ಮಾಡ್ಕೊಂಡಿರ್ತೀವಿ. ಆದರೆ ಈ ರೀತಿ ಅಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ. ಇದನ್ನು ನೀವು ಮಾಡಿಕೊಂಡು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ರೀ. ತುಂಬಾ ಟೇಸ್ಟಿಯಾಗಿರ್ತದೆ. ಅನ್ನ ಹಾಕಿ ಮಾಡಿವತ್ತು ಹೇಳಿ ಗೊತ್ತೂ ಆಗಲ್ಲ ರೀ. ಇದು ನೋಡಿ, ಎರಡನ್ನು ಕರೆದು ತೋರಿಸಿದ್ದೀನಿ ರೀ ನೀವು. ಈಗ ಇದನ್ನು ಅದೇ ಪ್ಲೇಟಿಗೆ ಹಾಕೋತೀನಿ ರೀ. ಅಷ್ಟರಲ್ಲೇ ಒಟ್ಟು ಟೋಟಲಾಗಿ ಇವು 4 ಆಗ್ತವೆ. ನಾನೊಂದು 3 ಮಾಡ್ಕೋತೀನಿ, ಇನ್ನೊಂದನ್ನು ಆಮೇಲೆ ಮಾಡ್ಕೋತೀನಿ ರೀ. ಈ ಎರಡನ್ನಂತೂ ನಿಮಗೆ ಮಾಡಿ ತೋರಿಸಿದ್ದೀನಿ ರೀ ನಾನು. ನೋಡಿ,
ಈಗ ಒಂದು ಸ್ವಲ್ಪ ಹೊತ್ತು ಆರಲಿ ರೀ. ಈಗ ಇದೇ ಎಣ್ಣೆ ಒಳಗೆ ನಾನು ಒಂದು 2 ಸ್ಪೂನು ಸಣ್ಣ ಸ್ಪೂನಿಂದ 2 ದೊಡ್ಡ ಸ್ಪೂನಿಂದ 1 ಸ್ಪೂನಾಗಷ್ಟು ಶೇಂಗಾನ ಹಾಕಿ ಕರೆದು ಹಾಕ್ತೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೀನಿ. ನೀವು ಪುಟಾಣಿ ಅಥವಾ ಹುರುಗಡ್ಲಿನೂ ಒಂದು 2 ಸ್ಪೂನಾಗಷ್ಟು ಹಾಕ್ಬೋದು. ಇದು ಆಪ್ಷನಲ್, ನೀವು ಬೇಕಂದ್ರೆ ಮಾಡ್ಕೋಬೋದು, ಇಲ್ಲ ನಾವು ಹಾಗೇ ಪ್ಲೇನ್ ತಿಂತೀವಂದ್ರೆ ಆ ರೀತಿಯೂ ಮಾಡ್ಕೋಬೋದು. ಈ ರೀತಿ ಹಾಕೊಂಡು ತಿಂದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಅಂಥೇಳಿ ನಾನು ಹಾಕ್ತಾಯಿದ್ದೀನಿ. ನೀವು 2 ಸ್ಪೂನು ಪುಟಾಣಿ ಅಥವಾ ಹುರುಗಡ್ಲಿನೂ ಇದ್ರೊಳಗೆ ಹಾಕ್ಕೊಂಡು ಕರೆದ್ಬಿಟ್ಟು ಹಾಕ್ಬೋದು. ನೋಡಿ ಕರೆದವ್ರಿವ ಇದ್ರೊಳಗೆ ತಕ್ಕೋತೀನಿ ನಾನು. ಇದ್ರೊಳಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಆಮೇಲೆ ಹಾಕ್ತೀನಿ ರೀ. ಅನ್ಕತಕ್ಕ ಇದನ್ನು ಸೈಡಿಗೆ ಇಡ್ತೀನಿ ರೀ. ನೋಡಿ ಈಗ ನೋಡಿ ಒಟ್ಟು ಟೋಟಲ್ 4 ಆಗ್ತಾವನು. ನಾನಿಲ್ಲಿ 3 ಮಾಡ್ಕೊಂಡಿದ್ದೀನಿ. ಈಗ ಒಂಚೂರು ಎಣ್ಣೆ ಹಿಡಿದೀನಿ ನೋಡಿರಿ, ಎಷ್ಟು ಡ್ರೈ ಇರ್ತಾವೆ ನೋಡಿ. ಎಣ್ಣೆನೇ ಹಿರ್ಕೊಳ್ಳಲ್ಲ ನೋಡಿ, ತುಂಬಾ ಡ್ರೈ ಅದಾವೆ ಮತ್ತು ಕ್ರಿಸ್ಪಿನೂ ತುಂಬಾ ಆಗಿರ್ತಾವೆ ನೋಡಿರಿ. ನಾನು ಮುರಿದು ತೋರಿಸ್ತಿದ್ದೀನಿ ನೋಡಿ, ಎಷ್ಟು ಕ್ರಿಸ್ಪಿ ಅದಾವೆ ನೋಡಿರಿ. ನೋಡಿ ಇಷ್ಟು ಮುರಿದ ಮೇಲೂ ನಾವು ಅವು ಕೈಗೆ ಒಂಚೂರರ ಎಣ್ಣೆ ಅಂಟ್ಕೋಬೇಕಲ್ರಿ, ಎಣ್ಣೆನೇ ಹಿಡ್ಕೊಂಡಿರಲ್ಲ, ಅಷ್ಟು ಚೆನ್ನಾಗಿರ್ತಾವೆ ನೋಡಿ. ಇದನ್ನು ನೀವು ಪ್ಲೇನ್ ನಮಗೆ ಹೀಗೆ ಇಷ್ಟ ಅಂದ್ರೆ ಹೀಗೇನೂ ತಿನ್ಬೋದು ನೋಡಿ. ಇದೇ ರೀತಿ ಇಷ್ಟ ಅಂದ್ರೆ ಈ ರೀತಿಯೂ ತಿನ್ಬೋದು, ಇಲ್ಲ ನಾನು ಒಂದು ಸ್ವಲ್ಪ ಕರೆದಿಟ್ಕೊಂಡಿರೋ ಶೇಂಗಾ ಅದು ಹಾಕ್ತಾಯಿದ್ದೀನಿಲ್ಲ ಆ ರೀತಿಯೂ ಮಾಡ್ಕೋಬೋದು ನೋಡಿ. ಕೈಗೆ ಒಂಚೂರೂ ಎಣ್ಣೆ ಅಂಟ್ಕೊಂಡಿಲ್ಲ, ತುಂಬಾ ಡ್ರೈ ಆಗಿರುವಂಥ ಶೇಂಗಾವ್ರಿ ನೋಡಿ. ನಾನು ಕರೆದಿಟ್ಕೊಂಡಿರೋ ಶೇಂಗಾ ಕರಿಬೇವು ಸೊಪ್ಪನ್ನು ಹಾಕ್ತೀನಿ ರೀ ಈಗ ಇದಕ್ಕೆ ನೋಡಿ. ಈಗ ಅದನ್ನು ಹಾಕೊಂಡ್ರಿ. ನೀವು ಬೇಕಂದ್ರೆ ಪುಟಾಣಿ ಹುರುಗಡ್ಲೆನ ಹಾಕೋರಿ. ಒಂದು ಅರ್ಧ ಸ್ಪೂನಾಗಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ ಚಾಟ್ ಮಸಾಲ ಹಾಕೋದ್ರಿಂದ. ಇದಕ್ಕೆ ಇನ್ನೊಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್, ಇದನ್ನು ಆಪ್ಷನಲ್ ರೀ, ನೀವು ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಅದನ್ನು ಹಾಕ್ಬೋದು ರೀ, ಅದು ಚೆನ್ನಾಗಿರ್ತದೆ. ಈಗ ಮಿಕ್ಸ್ ಮಾಡೋಣ ನೋಡಿ. ಈಗ ಮಿಕ್ಸ್ ಆಗ್ಯಾವ್ರಿ. ಈಗ ಮಿಕ್ಕಿರುವ ಅನ್ನದಿಂದ ಮಾಡಿರೋ ಕ್ರಿಸ್ಪಿ ಆಗಿರುವಂಥ ಶೇವ ರೆಡಿ ಆಗ್ಯಾವ್ರಿ. ಈಗಂತೂ ಮಳೆಗಾಲ, ಸಂಜೆಗೆ ಮಳೆ ಬರೋ ಮುಂದೆ ಬಿಸಿ ಬಿಸಿ ಟೀ ಜೊತೆ ಅಂತೂ ಇದು ಬೆಸ್ಟು ಕಾಂಬಿನೇಷನ್ ರೀ. ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಮಕ್ಕಳಿಗಂತೂ ತುಂಬಾ ಫೇವ್ರೇಟ್ ಆಗ್ತದೆ ರೀ. ಇದನ್ನು ಮಂಡಕ್ಕಿ ಅಥವಾ ಚುರುಮುರಿ ಒಳಗೆ ಹಾಕೊಂಡು ತಿಂದ್ರೂ ಟೇಸ್ಟ್ ಚೆನ್ನಾಗಿರ್ತದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮಿಕ್ಸಿ ಜಾರ್ಗೆ ನಾನಿಲ್ಲಿ 1 ಬಟ್ಲಾಗಷ್ಟು ಅನ್ನ ತೊಗೊಂಡಿನ್ರಿ. ನೀವು ರಾತ್ರಿ ಮಾಡಿ ಮಿಕ್ಕಿರುವ ಅನ್ನ ಆದರೂ ತೊಗೋರಿ, ಫ್ರೆಶ್ ಆಗಿರುವ ಅನ್ನ ಆದರೂ ತೊಗೋರಿ ನೋಡಿ. ಈಗ ಯಾವ ಬಟ್ಲೆ ಅನ್ನವನ್ನು ತೊಗೊಂಡಿನಲ್ರಿ ಅದರಲ್ಲೇ 1 ಬಟ್ಲಾಗಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಮೊಸರನ್ನೇ ಹಾಕ್ರಿ. ಈಗ ಇದನ್ನು ನುಣ್ಣಗೆ ರುಬ್ಕೋತೀನಿ ರೀ ನೋಡಿ. ಅನ್ನ ಮೊಸರು ಎರಡನ್ನೂ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಫಸ್ಟ್ ಹಾಗೆ ಗ್ರೈಂಡ್ ಮಾಡಿ ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಅದ್ರ ಜೊತೆ ಗ್ರೈಂಡ್ ಮಾಡ್ಕೊಂಬರ್ತೀನಿ ರೀ. ತುಂಬ ತೆಳು ಮಾಡ್ಕೊಬಾರ್ದ್ರಿ ಹಿಟ್ಟು ನೋಡಿ. ಇದನ್ನು ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನೋಡಿ. ಇವತ್ತು ನಾನು ಸೋಡಾ ಏನನ್ನು ಬಳಸದೆ, ಸಕ್ಕರೆಯನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ನೋಡಿ. ಈಗ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಈಗ ಒಂದು ಒಗ್ಗರಣೆಯನ್ನು ಹಾಕೋತೀನಿ ನೋಡಿರಿ. ಒಗ್ಗರಣೆಗೆ ಚಿಕ್ಕ ಒಗ್ಗರಣೆ ಪ್ಯಾನನ್ನು ಇಟ್ಟಿದ್ದೀನಿ. 1 ಸ್ಪೂನಾಗಷ್ಟು ಎಣ್ಣೆ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟೇ ಉದ್ದಿನಬೇಳೆ, ಅರ್ಧ ಸ್ಪೂನಾಗಷ್ಟೇ ಕಡಲೆಬೇಳೆ, ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಅರ್ಧ ಸ್ಪೂನ್ಗಿಂತನೂ ಕಡಿಮೆ ಹಾಕಿನ್ರಿ ಸಾಸಿವೆ ಜೀರಿಗೆ. ಉದ್ದಿನಬೇಳೆ ಕಡಲೆಬೇಳೆ ಕೆಂಪಗಾಗಲಿ ರೀ. ಕೆಂಪಗಾದ್ಮೇಲೆ 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿನ್ರಿ. ಇಲ್ಲ ನಮ್ಮಲ್ಲಿ ಮಕ್ಕಳು ತಿಂತಾರ ಖಾರ ಬೇಡ ಅಂದ್ರೆ ನೀವು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿರಿ, ನಡೀತದೆ. ಬರೀ ಕರಿಬೇವು ಸೊಪ್ಪನ್ನು ಅಷ್ಟೇ ಹಾಕಿರಿ ನೋಡಿ. ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, 1/4 ಟೀ ಸ್ಪೂನಾಗಷ್ಟು ನೋಡಿ. ಎಣ್ಣೆಯಲ್ಲಿ ಹಾಕೋದ್ರಿಂದ ಕಲರ್ನು ಚೆನ್ನಾಗಿ ಬರ್ತದೆ. ಈ ಒಗ್ಗರಣೆಯನ್ನೇ ಆ ಹಿಟ್ಟಿಗೆ ಹಾಕ್ತೀನಿ ರೀ ನಾನೀಗ ನೋಡಿ. ಇವತ್ತು ನಾನು ಉಳಿದಿರುವ ಅನ್ನದಿಂದನೇ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಹಸಿ ಮೆಣಸಿನ್ಕಾಯಿ ಬೇಡ ಅಂದ್ರೆ ನೀವು ಚಿಲ್ಲಿ ಫ್ಲೆಕ್ಸನ್ನಾದ್ರೂ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ತುಂಬ ತೆಳು ಮಾಡ್ಕೋಬಾರ್ದ್ರಿ ಹಿಟ್ಟು ನೋಡಿ. ಇದೇ ರೀತಿನೇ ಇರ್ಬೇಕು ನೋಡಿರಿ. ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ತುಂಬ ನೀರು ಹಾಕಿನೂ ರುಬ್ಬೇಡ್ರಿ ನೋಡಿ. ಈಗ ಆಲ್ರೆಡಿ ಪ್ಯಾನನ್ನು ಕೈಲಕ್ಕೆ ಇಟ್ಟು ನೀವು ತವೆಯಲ್ಲೇನೂ ಹಾಕೋಬೋದು
ನೋಡಿ, ಸೋಡಾನೂ ಬೇಡ, ಏನೂ ಬೇಡ, ಸಕ್ಕರೆನೂ ಬೇಡ. ನೋಡಿ, ಬೆಳಗ್ಗೆ ಗಡಿಬಿಡಿಯಲ್ಲಿ ಅತಿ ಕಡಿಮೆ ಸಮಯದಲ್ಲೇ ಈ ರೀತಿ ನೀವು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬೋದು. ನೋಡಿ, ಇದಕ್ಕೊಂದು ಸ್ವಲ್ಪ ನೋಡಿ, ಆದರೆ ಇವು ಸಾಫ್ಟ್ ದೋಸೆ ಬರ್ತಾವೆ ರೀ, ಕ್ರಿಸ್ಪಿ ದೋಸೆ ಬರೋದಿಲ್ಲ. ನೋಡಿ, ಇದಕ್ಕೊಂದು ಸ್ವಲ್ಪ ಎಣ್ಣೆ ತುಪ್ಪನ ಹಾಕಿಬಿಟ್ಟು ಬೇಯಿಸ್ಬಿಟ್ಟು ತಗೊಳ್ರಿ. ನೋಡಿ, ತಿರುಗಿಬಿಟ್ಟು ಹಾಕಿ ನೋಡಿರಿ, ದೋಸೆ ಕಲರ್ನು ನೋಡಿರಿ, ಸಕ್ಕರೆನೂ ಹಾಕಿಲ್ಲ, ಏನೋ ಆಗಿ ಎಷ್ಟು ಚೆನ್ನಾಗಿ ಬಂದದ. ನಾ ಹೆಲ್ದಿ ಇರ್ಲತ್ತ ಹೇಳಿ ಈ ರೀತಿ ಒಗ್ಗರಣೆ ಮತ್ತು ವೆಜಿಟೇಬಲ್ಸ್ ಅದೆಲ್ಲ ಹಾಕಿನಿ. ಇಲ್ಲ ನಿಮಗೆ ಪ್ಲೇನ್ ಬೇಕು ಅಂದ್ರೆ ನೀವು ಇನ್ನೂ ತೆಳಗೂ ಮಾಡ್ಕೋಬೋದು ರೀ. ನೋಡಿ, ಇನ್ನೊಂದನ್ನು ಹಾಕಿಬಿಟ್ಟು ತೋರಿಸ್ತೀನಿ ನೋಡಿರಿ, ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ದೋಸೆ ಬಂದವು. ನೋಡಿ, ಇನ್ನೊಂದನ್ನು ಹಾಕಿ ತೋರಿಸ್ತೀನಿ. ಈ ರೀತಿ ಎಷ್ಟೋ ಸಲ ಅನ್ನ ಮಾಡಿದಾಗ ಅನ್ನ ಅಂತೂ ಉಳ್ಕೊಂಡೇ ಇರ್ತದೆ. ಅವಾಗ ನಾವು ಚಿತ್ರಾನ್ನ ಅಥವಾ ಬೇರೆ ಬೇರೆ ರೀತಿ ಒಗ್ಗರಣೆ ಗೊಜ್ಜುಗಳನ್ನ ಹಾಕ್ಕೊಂಡು ಮಾಡ್ಕೊಂಡಿರ್ತೀವಿ. ಆದರೆ ಈ ರೀತಿ ಅನ್ನ ಉಳ್ದಾಗೊಮ್ಮೆ ನೀವು ದೋಸೆಯನ್ನು ಮಾಡಿ ನೋಡಿರಿ, ಅಥವಾ ಮಕ್ಕಳಿಗೆ ಈ ರೀತಿ ಮಾಡಿ ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಇದಕ್ಕೆ ನೋಡಿರಿ, ಉದ್ದಿನ ಬೇಳೆ ನೆನೆಸೋದು ಬೇಡ, ರುಬ್ಬೋದು ಬೇಡ, ಫರ್ಮೆಂಟೇಷನ್ ಏನೂ ಬೇಡ. ಒಂದು ಕಪ್ ಅನ್ನ ಇದ್ರೆ ಸಾಕ್ರಿ, ನಿಮಗೆ ಏನಾಗ್ತದೆ ಬ್ರೇಕ್ಫಾಸ್ಟು ಅಕ್ಕಿ ಹಿಟ್ಟು 1 ಕಪ್ ದೋಸೆ ರೆಡಿ ಆಗ್ತಾವೆ ರೀ. ನೋಡಿ, ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ನೋಡೋಕ್ಕೆ ತುಂಬ ಈಗ ಬೇಸಿಗೆಯಲ್ಲಂತೂ ಹಿಟ್ಟು ತುಂಬಾ ಹುಳಿ ಬಂದಿರ್ತವೆ. ನೋಡಿ, ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ನಾನು ಒಂದು 3-4 ದೋಸೆಯನ್ನು ಹಾಕ್ಕೊಂಡಿದ್ದೀನಿ. ಎಲ್ಲನೂ ಅಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದವು. ಇಡೀ ದಿನ ಇಟ್ಟರು ಇಷ್ಟೇ ಸಾಫ್ಟ್ ಇರ್ತಾವೆ ರೀ ಇವು ದೋಸೆ. ನೋಡಿ, ಈ ರೀತಿ ದೋಸೆ ಹಾಕಿಬಿಟ್ಟು ನೋಡಿ, ನೀವು ಒಂದು ಕಾಯಿ ಚಟ್ನಿ, ಈರುಳ್ಳಿ ಟೊಮೆಟೊ ಚಟ್ನಿ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ ರೀ. ನೋಡಿ, ಎಷ್ಟು ಸಾಫ್ಟ್ ಅದಾವೆ ನೋಡಿರಿ ದೋಸೆ, ನಿಮಗೆ ನೋಡ್ರೇ ಗೊತ್ತಾಗ್ತದೆ. ಅಕ್ಕಿ ಬೇಳೆ ನೆನೆಸಿ ರುಬ್ಬಿ ಫರ್ಮೆಂಟೇಷನ್ ಮಾಡಿ ದೋಸೆ ಮಾಡೋದು ಬೇಡ. ನೀವು ಬೆಳಗ್ಗೆ ಗಡಿಬಿಡಿಯಲ್ಲಿ ಒಂದು 10 ನಿಮಿಷದಲ್ಲೇ ಈ ದೋಸೆನ ರೆಡಿ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಇಡೀ ದಿನ ಇಟ್ಟರು ಏನು ಹೇಳ್ತಾ ಇದ್ದೀನಿ, ಇಷ್ಟೇ ಸಾಫ್ಟಾಗಿ ಇದನ್ನ ದೋಸೆ ಬರ್ತಾವೆ. ಇಲ್ಲ ನೀವು ಏನೂ ಹಾಕಲಿಲ್ಲ ವೆಜಿಟೇಬಲ್ಸ್ ಅಂದರೆ ಇನ್ನೂ ತೆಳುವಾಗಿನೂ ಮಾಡ್ಕೋಬೋದು. ನೋಡಿರಿ, 2 ಬಟ್ನಿಂದ ಬೇಗನೆ ನೋಡಿ, ನಿಮಗಿಲ್ಲ ಕಾಯಿ ಚಟ್ನಿನೂ ಮಾಡೋಕ್ಕಾಗಲ್ಲ, ಏನೂ ಇಲ್ಲಾಂದ್ರೂ ನೀವು ಇನ್ನೊಂದು ಥರನೂ ಮಾಡ್ಕೋಬೋದು. ಈ ರೀತಿ ದೋಸೆ ಬಿಸಿ ಬಿಸಿ ಇರುವಾಗಲೇ ನೋಡಿ, ನಮ್ಮ ಉತ್ತರ ಕರ್ನಾಟಕದ ಇದು ಶೇಂಗಾ ಚಟ್ನಿ ಹಾಕಿಬಿಟ್ಟು ನೋಡಿ, ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿನೇ ಬಿಟ್ಟು ಬೇಯಿಸ್ರಿ, ಅಥವಾ ಈ ರೀತಿ ಶೇಂಗಾ ಚಟ್ನಿ ಹಾಕಿ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕಿರಿ. ಈ ರೀತಿ ಮಾಡಿ ರೋಲ್ ಮಾಡಿಕೊಟ್ರು ಮಕ್ಕಳಿಗೂ ಈ ರೀತಿ ಮಾಡಿ ನೀವು ಲಂಚ್ ಬಾಕ್ಸಲ್ಲಿ ಹಾಕ್ಕೊಡ್ಬೋದು. ಇಲ್ಲ ನಿಮ್ಗೆ ಏನೂ ಬೇಡ ಅಂದರೆ ಇವು ಬಿಸಿ ಬಿಸಿ ಹಾಗೇನೂ ಟೇಸ್ಟ್ ಚೆನ್ನಾಗಿರ್ತಾವೆ. ಕಾಯಿ ಚಟ್ನಿ, ಈರುಳ್ಳಿ ಟೊಮೆಟೊ ಚಟ್ನಿ ಅಥವಾ ಈ ರೀತಿ ಶೇಂಗಾ ಚಟ್ನಿ ಏನೂ ಬೇಡ, ಸಾಸ್ ಜೊತೆನೂ ಮಕ್ಕಳಿಗೆ ನೀವು ಬಾಕ್ಸಿಗೆ ಹಾಕ್ಕೊಡ್ಬೋದು. ಈ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಅಥವಾ ನೀವು ಅನ್ನ ಉಳಿದಿರೋದಾಗ ಅಥವಾ ಉಳ್ಕೊಂಡಿದ್ದಾಗ ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರತ್ ಹೇಳಿನೂ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ನೋಡಿ, ನಾನು ರಾತ್ರಿ ಅನ್ನವನ್ನು ಮಾಡ್ಕೊಂಡಿದ್ದೆ, ಅದರೊಳಗಿನ 1 ಬಟ್ಲ ಅನ್ನ ಅಷ್ಟೇ ಉಳ್ಕೊಂಡದ್ರಿ. ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕಾಗಿದೆ. ಇದನ್ನು ಒಗ್ಗರಣೆನೋ ಚಿತ್ರಾನ್ನೋ ಅಥವಾ ಪುಳಿಯೋಗರೆ ಮಾಡ್ರೆ ಇದು ಎಲ್ಲರಿಗೂ ಆಗೋದಿಲ್ಲ ರೀ. ಈ ಉಳಿದಿರುವ 1 ಬಟ್ಲ ಅನ್ನದಿಂದನೇ ಎಲ್ಲರಿಗೂ ಆಗೋ ಹಾಗೆಯೇ ನಾನು ಇವತ್ತು ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತೀನಿ. ಈಗ ಇದಕ್ಕೆ ನಾನು ಏನು ಮಾಡ್ತಿದ್ದೀನಿ, ಈ ಅನ್ನವನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ. ಕೆಲವೊಬ್ರು ನನಗೆ ಕಮೆಂಟ್ ಮಾಡ್ಯಾರ, ಅನ್ನ ಮಿಕ್ಸಿ ಅಥವಾ ರುಬ್ಬಿ ತೊಗೊಳೋದ್ರಿಂದ ಅದು ವಿಷ ಆಗ್ತದೆ ಅಂತ ಹೇಳಿ. ನನಗಂತೂ ಅದು ಗೊತ್ತಿಲ್ಲ ರೀ. ಇಲ್ಲ ಈ ರೀತಿ ಬೇಡ ಅಂದ್ರೆ ನೀವೇನು ಮಾಡ್ಬೋದು, ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತೊಗೋಬೋದು ರೀ. ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು, ಭಾಳ ನೀರನ್ನು ಹಾಕೋಬೇಡ್ರಿ, ಒಂದು 4-5 ಸ್ಪೂನ್ ಆಗಷ್ಟು ಇಷ್ಟನೇ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ನಾನು ಇದನ್ನು. ನೋಡಿ, ಅನ್ನವನ್ನು ರುಬ್ಕೊಂಡು ತೊಗೊಂಡಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ, ನೀವು ಎಷ್ಟೋ ಸಲ ಒಗ್ಗರಣೆ ಚಿತ್ರಾನ್ನ ಅಥವಾ ಕಟ್ಲೆಟ್ ಅದು ಮಾಡ್ಕೊಂಡಿರ್ತೀರಿ. ಈ ರೀತಿನೂ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ. ಇದಕ್ಕೆ ನಾನಿಲ್ಲಿ 4 ಮೆಣಸಿನ್ಕಾಯಿ 1 ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, 1 ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. 1 ದೊಡ್ಡ ಸೈಜದ ಈರುಳ್ಳಿಯನ್ನು ತುರಿದ್ಬಿಟ್ಟು ಹಾಕಿನ್ರಿ. ನಾನು ಇವತ್ತು ಉಳಿದಿರುವ ಅನ್ನದಿಂದನೇ ಅಕ್ಕಿ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪಿದ್ರೆ ಸಣ್ಣದಾಗಿ ಅದನ್ನು ಕಟ್ ಮಾಡಿ ಹಾಕಿರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಫಸ್ಟ್ ನಾನಿಲ್ಲಿ 1 ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತೀನಿ ರೀ. ಇದು ಎಷ್ಟದು ಅನ್ನ ರುಬ್ಬಿರ್ತದಲ್ಲ ಅಷ್ಟನ್ನೇ, ಎಷ್ಟು ಹಿಡಿಸ್ತದೆ ಅಷ್ಟನ್ನೇ ಹಿಟ್ಟು ಹಾಕ್ಬೇಕ್ರಿ. ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿನ್ರಿ. ಮೊಸರು ಹಾಕ್ರಿ, ಅಕ್ಕಿ ರೊಟ್ಟಿ ತುಂಬಾ ಸಾಫ್ಟಾಗಿ ಬರ್ತಾವ್ರಿ. ಕೆಲವೊಬ್ರು ಹೇಳ್ತಾರೆ ಅಕ್ಕಿ ರೊಟ್ಟಿ ತುಂಬ ಗಟ್ಟಿ ಅಥವಾ ಹಾರ್ಡ್ ಆಗ್ತಾವ ಅಂತ ಹೇಳಿ. ಇಲ್ಲ, ಮೊಸರು ಹಾಕಿ ಮಾಡಿರಿ, ತುಂಬಾ ಸಾಫ್ಟ್ ಆಗ್ತಾವ. ನೋಡಿ, ಈಗ ಇನ್ನೊಂದು ಬಟ್ಲಾಗಷ್ಟೇ ಹಿಟ್ಟು ಹಿಡಿಸ್ತದೆ ರೀ ಇದು. ನೋಡಿ, 1 ಬಟ್ಲ ಅನ್ನವನ್ನು ರುಬ್ಬಿ ಹಾಕಿದ್ದೀನಿ, 2 ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ರೀ. ನೋಡಿ, ನಿಮ್ಮಲ್ಲಿ ಏನೂ ವೆಜಿಟೇಬಲ್ಸ್ ಇಲ್ಲ ಅಂದರೆ ನೀವು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ ಪೇಸ್ಟ್ ಅಷ್ಟೇ ಹಾಕ್ಬೋದು. ಇಲ್ಲ ಸಬ್ಬಸಿಗೆ ಸೊಪ್ಪಿತ್ತಂದ್ರೆ ಅದನ್ನು ಹಾಕಿರಿ. ನೋಡಿ, ಈ ರೀತಿ ತುಂಬ ಗಟ್ಟಿನೂ ಅಲ್ಲ, ತುಂಬ ಸಾಫ್ಟೂ ಅಲ್ಲ. ಈ ರೀತಿ ನೀವೇನು ಮಾಡಬೇಕು, ಹಿಟ್ಟನ್ನು ಕಲಸಿ ತೊಗೋಬೇಕ್ರಿ. ನೋಡಿ, ಈಗ ಇದು ಕಲಸಿ ತೊಗೊಂಡ್ರಿ, ರೆಡಿ ಆಗ್ಯದ. ಇಲ್ಲಿ ನಾನು ಹೋಳಿಗೆ ಮಾಡೋ ಶೀಟನ್ನು ತೊಗೊಂಡಿದ್ದೀನಿ. ನೋಡಿ,
ಈ ಹೋಳಿಗೆ ಮಾಡೋ ಶೀಟ್ ಇರೋದ್ರಿಂದ ಸ್ವಲ್ಪ ಇದಕ್ಕೆ ಒಂದು ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ. ನೀವೇನು ಮಾಡ್ಬೋದು, ಅಕ್ಕಿ ರೊಟ್ಟಿಯನ್ನು ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಏನು ಮಾಡ್ಕೋಬೋದು, ತಟ್ಕೋಬೋದು ರೀ. ನೋಡಿ, ಇಲ್ಲಾಂದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ, ಡೈರೆಕ್ಟ್ ತವಿ ಮೇಲೇನು ತಟ್ಬಿಟ್ಟು ತೊಗೋತಾರೆ. ಆದರೆ ಇದರಷ್ಟು ತೆಳ್ಳಗೆ ಬರೋದಿಲ್ಲ ರೀ, ಸ್ವಲ್ಪ ದಪ್ಪ ಬರ್ತಾವ್ರಿ ಅವು. ನೋಡಿ, ಈ ಶೀಟ್ ಇರೋದ್ರಿಂದ ಏನು ಮಾಡ್ಬೋದು, ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿನೂ ಮಾಡ್ಕೋಬೋದು. ಆ ಮೊಸರು, ಅನ್ನ, ರುಬ್ಬಿ ಏನು ಹಾಕಿರ್ತೀವಲ್ಲ, ಇದರಿಂದ ಅಕ್ಕಿ ರೊಟ್ಟಿ ತುಂಬಾ ಸಾಫ್ಟಾಗಿ ಬರ್ತವೆ ನೋಡಿರಿ. ಇಲ್ಲ ಸಬ್ಬಸಿಗೆ ಸೊಪ್ಪಿತ್ತಂದ್ರೆ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಆಲ್ರೆಡಿ ತವೆನೂ ಕಾಯ್ದದ, ತವೆಗೆ ಹಾಕೊಂಡ್ರಿ ಇದನ್ನು. ನೋಡಿ, ಅನ್ನ ಉಳ್ಕೊಂಡಾಗ ಒಗ್ಗರಣೆನೋ ಚಿತ್ರಾನ್ನನೋ ಮಾಡ್ಕೊಂಡಿರ್ತೀರಿ. ನೋಡಿ, ಈ ರೀತಿಯಾಗಿ ಅಕ್ಕಿ ರೊಟ್ಟಿನೂ ಮಾಡಿರಿ. ಒಂದೇ ಬಟ್ಲ ಅನ್ನದಿಂದ ಇಡೀ ಮನೆ ಮಂದಿಗೆಲ್ಲನೂ ಏನಾಗ್ತದೆ ರೀ, ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ, ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಇಲ್ಲ ಸೌತೆಕಾಯಿ ಇದ್ರೆ ನೀವು ಸೌತೆಕಾಯಿನೂ ತುರಿದ್ಬಿಟ್ಟು ಹಾಕ್ರಿ. ನೋಡಿ ಎಷ್ಟು ಚೆನ್ನಾಗಿ ಬಂದವು. ನೋಡಿ, ಒಮ್ಮೆಲೆ ಒಂದು 3-4 ರೊಟ್ಟಿಯನ್ನು ನಾನು ಏನು ಮಾಡ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ತೆಳುವಾಗಿ ಬಂದವು ನೋಡಿರಿ. ನೋಡಿರಿ, ನಿಮಗೆ ಈ ಬೆಳಕಿನಲ್ಲಿನೇ ಗೊತ್ತಾಗತೈತಿ. ನೋಡಿರಿ ಎಷ್ಟು ರೊಟ್ಟಿ ತೆಳ್ಳಗದ ಇಲ್ಲೇನೆ ಗೊತ್ತಾಗತೈತಿ. ನೋಡಿರಿ ಎಷ್ಟು ತೆಳುವ. ಮತ್ತು ನೋಡಿರಿ, ನೋಡಿರಿ ಒಂದು 4 ರೊಟ್ಟಿಯನ್ನು ತಟ್ಬಿಟ್ಟು ತೊಗೊಂಡಿದ್ದೀನಿ. ಎಲ್ಲನೂ ಎಷ್ಟು ಚೆನ್ನಾಗೇ ಬಂದಾವೆ. ನೋಡಿ, ನಿಮಗೆ ತೋರಿಸ್ತೀನಿ. ನೋಡಿರಿ ಎಷ್ಟು ಹಾರ್ಡ್ ಬರ್ತಾವೆ, ರೊಟ್ಟಿ ಗಟ್ಟಿ ಆಗ್ತಾವತ್ತರಿ. ಆ ಮೊಸರನ್ನು ಹಾಕಿರಿ, ರೊಟ್ಟಿ ತುಂಬಾ ಸಾಫ್ಟಾಗಿ ಬರ್ತಾವೆ. ನೋಡಿ ಎಷ್ಟು ಸಾಫ್ಟಾಗ್ಯಾವ ನೋಡಿರಿ. ಇಡೀ ದಿನ ಇಟ್ರೂ ಇಷ್ಟನೇ ಏನಾಗ್ತವೆ, ಈ ಅಕ್ಕಿ ರೊಟ್ಟಿ ಸಾಫ್ಟಾಗಿಯೇ ಇರ್ತಾವೆ. ಈ ರೀತಿ ಅನ್ನವನ್ನು ರುಬ್ಬಿ ಒಮ್ಮೆ ಅಕ್ಕಿ ರೊಟ್ಟಿಯನ್ನು ಮಾಡಿ ನೋಡಿರಿ. ನೋಡಿ, ಇದ್ರ ಜೊತೆ ನೀವು ಕಾಯಿ ಚಟ್ನಿನೂ ಮಾಡ್ಕೋಬೋದು, ಈರುಳ್ಳಿ ಟೊಮೆಟೊ ಚಟ್ನಿನೂ ಮಾಡ್ಕೋಬೋದು. ನೋಡಿ, ನಾನು ಇವತ್ತಿಲ್ಲಿ ಇದು ಹಸಿಮೆಣ್ಸಿನ್ಕಾಯಿ ಚಟ್ನಿಯನ್ನು ಮಾಡ್ಕೊಂಡಿದ್ದೆ, ಮತ್ತು ಮೊಸರು ಇತ್ತು. ಇಲ್ಲಾಂದ್ರೆ ಶೇಂಗಾ ಚಟ್ನಿ ಮೊಸರು ಆ ರೀತಿಯೂ ತಿನ್ಬೋದು. ಇಲ್ಲಾಂದ್ರೆ ಇದನ್ನು ಈರುಳ್ಳಿ ಟೊಮೆಟೊ ಚಟ್ನಿ, ಕಾಯಿ ಚಟ್ನಿ ಅಂತೂ ಅಕ್ಕಿ ರೊಟ್ಟಿ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ. ಈ ಖಾರವಾಗಿರೋ ಚಟ್ನಿ ಮೊಸರು ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಅದಕ್ಕೆ ನಾನು ಈ ರೀತಿ ಟ್ರೈ ಮಾಡಿ ನೋಡತ್ತೀನಿ. ನೋಡಿರಿ, ಈ ಅಕ್ಕಿ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಈಗ ಒಂದು ಪಾತ್ರೆಗೆ ನಾನಿಲ್ಲಿ 1 ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೇನೆ. ಅದೇ ಬಟ್ಲೆ 1/4 ಬಟ್ಲಾಗಷ್ಟು ಉಪ್ಪಿಟ್ಟು ರವೆಯನ್ನು ಹಾಕ್ತಾ ಇದ್ದೀನಿ ರೀ. ಏನು ಸಣ್ಣ ರವೆ ಇದ್ದೀವಲ್ರಿ ಅದನ್ನು. ನಾನು ಒಂದು 1/4 ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾ ಇದ್ದೀನಿ. ನೀವು ಮೊಸರು ಇಲ್ಲ ಅಂದರೆ ಇಲ್ಲಿ ಏನು ಮಾಡ್ಬೋದು, 1 ಸ್ಪೂನ್ ಆಗಷ್ಟು ನಿಂಬೆ ರಸನಾದ್ರೂ ಹಾಕ್ಬೋದು. ಇಲ್ಲ ಎರಡೂ ಇಲ್ಲ ಅಂದರೆ ಇದನ್ನು ಬರೀ ನೀರಿನಲ್ಲಿನೇ ಕಲಿಸ್ಬಿಟ್ಟು ಮಾಡ್ಬೋದು ರೀ, ನಡೀತದೆ. ನೋಡಿ, ಫಸ್ಟ್ ಮೊಸರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಕಲಸಿ ತೊಗೋತೀನಿ ರೀ. ನೋಡಿ, ಒಮ್ಮೆಲೆ ನೀರನ್ನು ಹಾಕಬೇಡ್ರಿ, ಇಲ್ಲಾಂದ್ರೆ ಗಂಟು ಆಗ್ಬಿಡ್ತದೆ ಆ ಕಡಲೆ ಹಿಟ್ಟಿನ ಜೊತೆ. ಸ್ವಲ್ಪ ನೀರನ್ನು ಹಾಕಿ ನೋಡಿ, ಈ ರೀತಿ ಫಸ್ಟ್ ಗಟ್ಟಿಯಾಗಿಯೇ ಕಲಿಸ್ಕೊಂಡಿನಿ ರೀ ನಾನು ಇದನ್ನು. ನೋಡಿ, ಈಗ ಇದ್ರೊಳಗೆ ಹಾಕಿರುವ ರವೆ ಏನಾಗಲಿ ರೀ, ಚೆನ್ನಾಗಿ ನೆನೆಲಿ ರೀ ಇದನ್ನು. ನೋಡಿ, ಇದನ್ನು ಮುಚ್ಚಿ ನೋಡಿ, ರವೆ ನೆನೆಲಿ, ಮುಚ್ಚಿ ಒಂದು 15 ನಿಮಿಷ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ನೋಡಿರಿ, 15 ನಿಮಿಷ ಆಗ್ಯದ್ರಿ. ರವೆನೂ ಚೆನ್ನಾಗಿ ನೆಂದಿರ್ತದೆ. ಈಗ ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟು ಅನ್ನವನ್ನು ಹಾಕ್ತಾ ಇದ್ದೀನಿ. ನೀವು ಫ್ರೆಶ್ ಆಗಿ ಮಾಡಿರೋ ಅನ್ನ ಆದರೂ ಹಾಕ್ರಿ, ಅಥವಾ ರಾತ್ರಿ ಮಾಡಿ ಮಿಕ್ಕಿರೋ ಅನ್ನ ಆದರೂ ಹಾಕ್ರಿ, ನಡೀತದೆ. ನೋಡಿ, ಈಗ ಇದನ್ನು ಅನ್ನವನ್ನು ಏನು ಮಾಡ್ಕೊಂಡ್ರಿ, ಆ ಕಡಲೆ ಹಿಟ್ಟು ರವೆಯಲ್ಲಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಅದು ನೀಟಾಗಿ ಮಿಕ್ಸ್ ಆಗಲಿ ರೀ. ಅಥವಾ ನೀವು ಉಳಿದಿರುವ ಅನ್ನದಿಂದ ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರತ್ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ, ಈಗ ಅನ್ನ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತಾ ಇದ್ದೀನಿ ರೀ. 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ವೆಜಿಟೇಬಲ್ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು. ಮತ್ತು ಸ್ವಲ್ಪ ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ, ಹೆಲ್ದಿ ಇರ್ಲಂತ ಹೇಳಿ ಒಂದು ಸ್ವಲ್ಪ ಎಳೆ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಬದಲಿ ನೀವು ಪಾಲಕ್ ಸೊಪ್ಪನ್ನಾದ್ರೂ ಹಾಕ್ಬೋದು, ಅಥವಾ ಎರಡೂ ಇಲ್ಲಾಂದ್ರೆ ನೀವು ನಿಮ್ಮಲ್ಲಿ ಏನು ವೆಜಿಟೇಬಲ್ಸ್ ಅದಾವಲ್ಲ ಅವನ್ನಷ್ಟೇ ಹಾಕಿ ಮಾಡಿರಿ. ಇಲ್ಲೊಂದು 4 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಒಂದು 5 ಬೆಳ್ಳುಳ್ಳಿ ಹೆಸರನ್ನ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ಇಲ್ಲ ಮಕ್ಕಳು ತಿಂತಾರೆ, ಮೆಣಸಿನ್ಕಾಯಿ ಖಾರ ಆಗ್ತದಂದ್ರೆ ನೀವು ಮೆಣಸಿನ್ಕಾಯಿ ಕಟ್ ಮಾಡಿರೇ ಹಾಕ್ರಿ. ಇಲ್ಲಾಂದ್ರೆ ಮೆಣಸಿನ್ಕಾಯಿ ಬಿಟ್ಟು ಚಿಲ್ಲಿ ಫ್ಲೇಕ್ಸನ್ನು ಅದರ ಹಾಕ್ರಿ. ಶುಂಠಿಯನ್ನು ತುರಿದ್ಬಿಟ್ಟನ್ನಾದ್ರೂ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು. ನೋಡಿ, ಇನ್ನೊಂದು ಸಣ್ಣ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕಿನ್ರಿ. ಹಸಿಮೆಣ್ಸಿಕಾಯಿಗಿಂತ ಖಾರ ನೋಡ್ಕೊಂಡು ಹಾಕೋರಿ. ಒಂದು ಚಿಟಿಕೆನೇ ಸೋಡಾನ ಹಾಕ್ತಾ ಇದ್ದೀನಿ. ಇಲ್ಲ ನಮ್ಗೆ ಸೋಡಾ ಬೇಡ ಅಂದ್ರೆ ಸೋಡಾ ಹಾಕ್ದೇನೆ ನೀವು ಹಾಗೇನೂ ಮಾಡ್ಬೋದು. ಅಥವಾ ಇದನ್ನು ಸಾಯಂಕಾಲ ಮಕ್ಕಳು ಬಂದಮೇಲೆ ಸ್ಕೂಲ್ದಿಂದ ಮಾಡ್ತೀರಂದ್ರೆ ನೀವು ಬೆಳಗ್ಗೆನೇ ಹಿಟ್ಟನ್ನು ಕಲಸಿಟ್ಬಿಟ್ಟು ರವೆ,
ಕಡಲೆ ಹಿಟ್ಟು ಅನ್ನ ಮೊಸರು ಹಾಕಿ ಕಲಿಸ್ಬಿಟ್ಟು ನೀವೇನು ಮಾಡ್ಬೋದು ಸೋಡಾನ ಹಾಕ್ದೇ ಹಾಗೇನೂ ಮಾಡ್ಬೋದು ರೀ. ಅಥವಾ ರಾತ್ರಿ ಏನು ಕಲಿಸ್ಬಿಟ್ಟು ಬೆಳಗ್ಗೆನೂ ಮಾಡಿರಿ, ಅವಾಗೂ ಸೋಡಾ ಇಲ್ಲದೇ ಮಾಡ್ಬೋದು. ಬೆಳಗ್ಗೆ ಏನು ಮಾಡಿರಿ ವೆಜಿಟೇಬಲ್ಸ್ ಅದನ್ನೆಲ್ಲನೂ ಬೆಳಗ್ಗೆ ಹಾಕೋರಿ, ಬರೀ ಹಿಟ್ಟನ್ನು ಮಾತ್ರ ಅನ್ನದ ಜೊತೆ ಅದನ್ನು ರಾತ್ರಿ ಕಲಿಸಿಟ್ಟು ಆ ರೀತಿಯೂ ಸೋಡಾ ಇಲ್ಲದೇ ಮಾಡ್ಬೋದು ರೀ. ನೋಡಿ ನಾನು ಒಂದು ಚಿಟಿಕೆನೇ ಸೋಡಾನ ಹಾಕಿದ್ದೀನಿ. ನೋಡಿ ಇದೇ ರೀತಿನೇ ಇರ್ಬೇಕು ನೋಡಿರಿ. ಹಿಟ್ಟು ತುಂಬ ನೀರು ಹಾಕಿ ತುಂಬ ತೆಳುವೂ ಇರಬಾರ್ದು. ನೋಡಿ ಈಗ ಇದು ರೆಡಿ ಆಗಿದ್ರೆ ಆಲ್ರೆಡಿ ಪ್ಯಾನನ್ನು ಕೈಲಕ್ಕಿಟ್ಟಿನಿ. ಸ್ವಲ್ಪ ಎಣ್ಣೆನ ಹಾಕ್ತಾ, ಅತಿ ಕಡಿಮೆ ಎಣ್ಣೆ ಬಳಸಿನೂ ಮಾಡ್ಬೋದು ನಾವು ಇದನ್ನು. ನೋಡಿ ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರ್ತದೆ. ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ, ಮತ್ತು ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣ್ತದೆ ರೀ. ನೋಡಿ ಈಗ ಚಿಕ್ಕ ಚಿಕ್ಕ ಪ್ಯಾನ್ ಕೇಕ್ಸ್ ಥರ ಹಾಕೋದ್ರಿ ಇದನ್ನು ಫಸ್ಟ್. ನೋಡಿ ಇಲ್ಲ ಅಂದ್ರೆ ನೀವು ತೆವೆಯಲ್ಲಿನೂ ಹಾಕ್ಕೊಂಡು ಮಾಡ್ಕೋಬೋದು ರೀ. ನೋಡಿ ತುಂಬ ದಪ್ಪನೂ ಹಾಕಬೇಡ್ರಿ, ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಏನು ಮಾಡಿರಿ ಈ ರೀತಿ ಅದನ್ನು ಸ್ಪ್ರೆಡ್ ಮಾಡ್ಕೊರಿ. ನೋಡಿ ಇನ್ನೊಂದು ಸ್ವಲ್ಪ ಎಳ್ಳನ್ನು ಹಾಕ್ತಾಯಿದ್ದೀನಿ. ಮತ್ತು ನೋಡಿ ಈ ರೀತಿ ನೋಡಿ ಸ್ಪೂನಿಂದ ಮಧ್ಯಕ್ಕೆ ಈ ರೀತಿ ಏನು ಮಾಡ್ತಾಯಿದ್ದೀನಿ ನೋಡಿ ತೂತನ್ನು ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಹಾಕಿಬಿಟ್ಟು ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ತೀನಿ ರೀ ಇದನ್ನು. ನೋಡಿ ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕ್ರಿ. ನೋಡಿ ಚೆನ್ನಾಗಿ ಬೇಯ್ದದ. ನೋಡಿರಿ ಎಷ್ಟು ಕೆಂಪು ಕಲರ್ ಆಗಿ ಚೆನ್ನಾಗಿ ಹೊರಗಡೆಯಿಂದ ಲೇಯರ್ ಕ್ರಿಸ್ಪಿನೂ ಐತಿ. ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟ್. ಮತ್ತು ಇದು ಅನ್ನದಿಂದ ಮಾಡ್ಯದ ಅಂತ ಹೇಳಿ ಗೊತ್ತೂ ಆಗಲ್ರಿ. ನೋಡಿ 2 ಸೈಡ್ ಏನಾಗೈತಿ ಚೆನ್ನಾಗಿ ಬೇಯ್ದದ್ರಿ. ನೋಡಿ ಅದು ತಿರುವು ಬಿಟ್ಟು ಹಾಕಕ್ಕೆ ಚೆನ್ನಾಗಿ ಕರೆಕ್ಟಾಗಿ ಬರ್ತದೆ ಅಂಥೇಳಿ ನಾನು ಆ ರೀತಿ ಏನು ಮಾಡಿದ್ದೀನಿ ರೀ ಕಡಚಿಯನ್ನು ತೊಗೊಂಡಿದ್ದೀನಿ. ಇದು ನಾನ್ ಸ್ಟಿಕ್ ಅದ, ಕಟ್ಟಿಗೆ ಸ್ಪೂನ್ ಬೇಕಂತನೂ ಕೆಲವರು ಜನ ಮತ್ತು ಕಮೆಂಟ್ ಮಾಡ್ಬೋದು. ಇಲ್ಲ ಅದನ್ನ ನೀಟಾಗಿ ಬೇಗನೆ ತಿರುವು ಹಾಕ್ಬೋದು ಅಂಥೇಳಿ ನಾನು ಆ ರೀತಿ ಸ್ಪೂನನ್ನು ತೊಗೊಂಡಿನಿ. ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಅನ್ನದಿಂದ ಮಾಡಿರೋ ಪ್ಯಾನ್ ಕೇಕ್ ಅಂತಲೂ ನೀವು ಇದನ್ನು ಕರಿಬೋದು. ನೋಡಿ ಇದನ್ನು ನೀವು ಮೊಸರು ಜೊತೆ ಏನು ಮಾಡ್ಬೋದು ಸರ್ವ್ ಮಾಡ್ಬೋದು. ಮೊಸರು ಶೇಂಗಾ ಚಟ್ನಿ ಜೊತೆ, ಸೇಜ್ವಾನ್ ಚಟ್ನಿ ಜೊತೆ, ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು. ಮುರಿದು ಬಿಟ್ಟು ತೋರಿಸಿ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಹೊರಗಡೆಯಿಂದ ಲೇಯರು ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್ ಆಗಿರ್ತದೆ ರೀ. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇದೇ ವಿಡಿಯೋನ ನೀವು ಯೂಟ್ಯೂಬ್ದಿಂದ ನೋಡ್ತಿದ್ರಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅಥವಾ ನೀವು ಫೋನಲ್ಲಿ ಫೇಸ್ಬುಕ್ದಿಂದ ನೋಡ್ತಿದ್ರಂದ್ರೂ ನೀವೇನು ಮಾಡ್ಬೋದು, ನನ್ನ ಪೇಜನ್ನು ಫಾಲೋ ಮಾಡ್ಬೋದು.